ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಶುರುವಾಗಿದೆ. ಮಂಗಳವಾರದಿಂದ ಆರಂಭವಾಗಿರುವ ನೈಟ್ ಕರ್ಫ್ಯೂ ಜನವರಿ 7ರವರೆಗೂ ಪ್ರತಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿ ಇರಲಿದೆ. ನೈಟ್ ಕರ್ಫ್ಯೂ ಆರಂಭದ ಮೊದಲ ದಿನವಾದ ಡಿಸೆಂಬರ್ 28ರಂದು ರಾತ್ರಿ 9:30ಕ್ಕೆ ಪೊಲೀಸರು ರೋಡಿಗೆ ಇಳಿದಿದ್ರು. ಕಾನೂನು ಸುವ್ಯವಸ್ಥೆ ಪಾಲನೆ, ನೈಟ್ ಕರ್ಫ್ಯೂ ಸಮರ್ಪಕ ಜಾರಿ ಸಂಬಂಧ ರಾಜ್ಯಾದ್ಯಂತ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ರು. ರಾತ್ರಿ 10 ಗಂಟೆ ಒಳಗೆ ಎಲ್ಲ ಅಂಗಡಿ ಮುಂಗಟ್ಟು, ಹೋಟೆಲ್, ರೆಸ್ಟೋರೆಂಟ್, ಬಾರ್ ಮುಚ್ಚಿಸುವ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ರು. ಮೆಡಿಕಲ್ ಸ್ಟೋರ್, ಆಸ್ಪತ್ರೆ, ತುರ್ತು ಸೇವೆ ಮತ್ತು ಪೂರ್ವಾನುಮತಿ ಪಡೆದ ಚಟುವಟಿಕೆಗಳಿಗೆ ಮಾತ್ರ ಅನುಮತಿ ನೀಡಲಾಗ್ತಾ ಇದೆ. ರಸ್ತೆಯಲ್ಲೂ ಕೂಡ ವಾಹನ ಸಂಚಾರ ರಾತ್ರಿ 9:30ರಿಂದಲೇ ವಿರಳವಾಗಿತ್ತು. ಎಂದಿನಂತೆ ಇರ್ತಾ ಇದ್ದ ಜನಸಂಚಾರ ರಾತ್ರಿ 9 ಗಂಟೆ ವೇಳೆಗೆ ಕಡಿಮೆಯಾಗಿತ್ತು. ಪ್ರಮುಖ ವೃತ್ತಗಳಲ್ಲಿ ಪೊಲೀಸರ ಗಸ್ತು ವಾಹನಗಳು ನಿಂತಿದ್ದವು. ಕೆಲವೆಡೆ ಪೊಲೀಸರು ಧ್ವನಿವರ್ಧಕಗಳ ಮೂಲಕ ಜನಜಂಗುಳಿ ಸೇರಿದ್ದ ಪ್ರದೇಶಗಳಲ್ಲಿ ಜನರನ್ನ ತೆರವುಗೊಳಿಸಲು ಸಂದೇಶ ರವಾನಿಸ್ತಾ ಇದ್ರು. ಇನ್ನು ಕಾರ್ಮಿಕರು ರಾತ್ರಿ 10 ಗಂಟೆ ಒಳಗೆ ಮನೆ ಸೇರಿಕೊಳ್ಳುವ ಧಾವಂತದಲ್ಲಿದ್ದರು. ರಾತ್ರಿ 10 ಗಂಟೆ ಒಳಗೆ ಮನೆ ಸೇರುವ ಧಾವಂತದಲ್ಲಿದ್ದ ಜನ ಟ್ರಾಫಿಕ್ ಜಾಮ್ಗೂ ಕಾರಣರಾದರು. ದೂರ ಪ್ರಯಾಣದ ಬಸ್ಸುಗಳ ನಡುವೆ ಕಾರು, ಬೈಕ್ಗಳ ಸವಾರರು ಆದಷ್ಟು ಬೇಗ ಮನೆ ಸೇರುವ ಸನ್ನಹದಲ್ಲಿದ್ದರು. ಹಲವೆಡೆ ಟ್ರಾಫಿಕ್ ಜಾಮ್ ಕಂಡುಬಂತು. ರಾತ್ರಿ ಕರ್ಫ್ಯೂ ವೇಳೆ ಅನಗತ್ಯವಾಗಿ ಓಡಾಡುವ ಮೂಲಕ ನಿಯಮ ಉಲ್ಲಂಘಿಸುವವರ ವಿರುದ್ಧ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ. ಮಡಿಕೇರಿಯ ಪುಟಾಣಿ ನಗರದ ಮೇಲಿನ ವಾಟರ್ ಟ್ಯಾಂಕ್ ಬಳಿ ಮಹಿಳೆಯೊಬ್ಬರು ನೀರಿನ ಟ್ಯಾಂಕ್ ಪಕ್ಕವೇ ಜಾಗವೊಂದ ಒತ್ತುವರಿ ಮಾಡಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದು, ಮುಂದೊಂದು ದಿನ ಪುಟಾಣಿ ನಗರದ ನಿವಾಸಿಗಳು ಶೌಚಾಲಯದ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಸುತ್ತಮುತ್ತಲಿನ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆ ನಗರಸಭೆಯ ನೂತನ ಅಧ್ಯಕ್ಷೆ ಅನಿತಾ ಪೂವಯ್ಯ, ವಾರ್ಡ್ ಸದಸ್ಯ ಮಂಜುಳಾ ಹಾಗೂ ನಗರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಒತ್ತುವರಿ ಆಗಿರುವ ಜಾಗದ ಬಗ್ಗೆ ಮತ್ತು ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ತಾಂತ್ರಿಕ ಸಲಹಾ ಸಮಿತಿ ಪರಿಶೀಲನೆ ನಡೆಸುವಂತೆ ಸೂಚನೆ ನೀಡಲಾಯಿತು. ಅಷ್ಟೇ ಅಲ್ಲದೆ ನಗರದ ದುರ್ಗಾ ಪರಮೇಶ್ವರಿ ದೇವಾಲಯದ ಬಳಿ ಹೊಸದಾಗಿ ತಡೆಗೋಡೆ ನಿರ್ಮಾಣವಾಗಿರುವ ಸ್ಥಳಕ್ಕೆ ಭೇಟಿ, ಕಾಮಗಾರಿ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಅವರು, ಪುಟಾಣಿ ನಗರದಲ್ಲಿ ಹಲವು ಸಮಸ್ಯೆಗಳನ್ನು ಆಲಿಸಲು ಈ ಬಡಾವಣೆಗೆ ಭೇಟಿ ನೀಡಿದ್ದೇವೆ. ಈಗಾಗಲೇ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಶುಚಿಗೊಳಿಸಲಾಗಿದೆ. ತಡೆಗೋಡೆ ನಿರ್ಮಾಣ ಕಾರ್ಯದ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಸಾರ್ವಜನಿಕರು ಕುಡಿಯುವ ನೀರಿಂದ ದೂರು ಬಂದಿರುವ ಹಿನ್ನೆಲೆ ಅವರ ಜಾಗದ ಬಗ್ಗೆ ಈಗಾಗಲೇ ಮನೆ ಪತ್ರಗಳನ್ನು ನಗರಸಭೆಯ ಇಂಜಿನಿಯರ್ಗಳ ಗಮನಕ್ಕೆ ತರಲಾಗಿದೆ. ಇವತ್ತು ನಾವು ನಗರಸಭೆಯಿಂದ ನನ್ನ ಅಧ್ಯಕ್ಷರು ಹಾಗೆ ಕೌನ್ಸಿಲರ್ ಇಲ್ಲಿದ್ದು ಮಂಜುಳಾ ಅಂತ ಅವರು, ಹಾಗೆ ನಗರಸಭೆಯ ಇಂಜಿನಿಯರ್ಸ್ಗಳು, ಸ್ವಚ್ಛತಾ ಇದ್ರದ್ದು ಇಂಜಿನಿಯರು, AEE ಹಿರಿಯ ಇವರು ಸ್ವಚ್ಛತೆ ಡಿಪಾರ್ಟ್ಮೆಂಟ್, ನೀರಿನ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಇವತ್ತು ಪುಟಾಣಿ ನಗರದ ಒಂದು ಏನು ಅಲ್ಲಿ ಸಮಸ್ಯೆಗಳಿದೆ ಅದನ್ನು ನೋಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ನಿವಾರಣೆ ಮಾಡಿದ್ದೀವಿ ಸಹ. ನೀರಿನ ಸಮಸ್ಯೆ ಏನು, ಈ ಬಾವಿ ಇತ್ತು ಇಲ್ಲಿ ಅದು ಕ್ಲೀನ್ ಮಾಡಿಸೋದು, ಹಾಗೆ ಒಂದು ನೀರಿನ ಟ್ಯಾಂಕ್ ಇದೆ ಅದನ್ನು ಸಹ
ರೀಸೆಂಟಾಗಿ ಕ್ಲೀನ್ ಮಾಡಿಸಿದ್ದೀವಿ. ಅದನ್ನೆಲ್ಲ ಇವತ್ತು ಪುನಃ ಪರಿಶೀಲನೆ ಮಾಡಿ, ಕಳೆದ ಬಾರಿ ಬಂದಾಗ ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಏನು ಸಮಸ್ಯೆಗಳಿತ್ತು ಅದನ್ನು ಆದಷ್ಟು ಮಟ್ಟಿಗೆ ನಾವು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ವಿ. ಇವಾಗ ಸುಮಾರಾಗಿ ಎಲ್ಲ ನಿವಾರಣೆ ಆಗಿದೆ. ಹಾಗೆ ಚರಂಡಿಗಳನ್ನು ಸಹ ಒಂದು ಇದು ಮಾಡಿದ್ದೀವಿ, ಇಲ್ಲೊಂದು ತಡೆಗೋಡೆ ಸಹ ಆಗ್ತಿದೆ. ಹಾಗೆ ಅದನ್ನೆಲ್ಲ ಏನು ಕೆಲಸ ಕಾರ್ಯಗಳು ಆಗ್ತಾ ಇದೆ ಆಗಿದ್ದನ್ನು ಮತ್ತೊಮ್ಮೆ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಪರಿಶೀಲಿಸಿ ಎಲ್ಲ ಮುಂದೆ ಏನು ಸಮಸ್ಯೆಗಳಿದೆ ಅನ್ನೋದನ್ನ ತಿಳ್ಕೊಂಡು ಹೋಗಲಿಕ್ಕೆ ಬಂದಿದ್ದೀವಿ. ಒತ್ತುವರಿ ಆಗಿರುವ ಜಾಗದ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಗಳಿಂದ ಕೈಗೊಳ್ಳುವ ಭರವಸೆ ನೀಡಿದರು. ಮಡಿಕೇರಿ ಹಿತರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯಿಂದ ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ನಗರದ ವಿಶ್ವ ಮಾನವ ಉದ್ಯಾನವನದಲ್ಲಿರುವ ಕುವೆಂಪು ಪುತ್ಥಳಿಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ ಹಾಗೂ ಮಾಜಿ ನಗರಸಭೆ ಸದಸ್ಯ ಕೆಟಿ ಬೇಬಿ ಮ್ಯಾಥ್ಯೂ ಮಾಲಾರ್ಪಣೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಡಿಕೇರಿ ತಾಲೂಕು ಮಾಜಿ ಅಧ್ಯಕ್ಷ ಎಸ್ಐ ಮುನೀರ್ ಅಹಮದ್ ಕುವೆಂಪು ಅವರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಕಾಮನೆ ಕಲಿಸ ನಾನು ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರವಿಗೌಡ, ಉಪಾಧ್ಯಕ್ಷ ನಾಗೇಶ್, ಮಡಿಕೇರಿ ನಗರ ಅಧ್ಯಕ್ಷ ದೇವಜಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಮಿನಾಜ್ ಪ್ರವೀಣ್, ತಾಲೂಕು ಉಪಾಧ್ಯಕ್ಷರಾದ ಅಶ್ವಿನಿ, ನಗರ ಉಪಾಧ್ಯಕ್ಷ ಭರತ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ದಿವ್ಯಾ, ಮೂರ್ನಾಡು ಹೋಬಳಿ ಅಧ್ಯಕ್ಷ ವಸಂತ್, ನಗರ ಖಜಾಂಚಿ ಜೀವಿತ, ಕಾರ್ಮಿಕ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ರಮ್ಯಾ, ಸಂಘಟನಾ ಕಾರ್ಯದರ್ಶಿ ಶೇಖರ್, ನಗರ ಕಾರ್ಮಿಕ ಘಟಕದ ಅಧ್ಯಕ್ಷ ಗಜೇಂದ್ರ, ಹಿತರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಸುರೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯ ಸೈಮನ್, ಲೇಖಕರು ಮತ್ತು ಕಲಾವಿದರ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ಗಣಪತಿ ಬೀದಿ ಕಾಮಗಾರಿ ಸ್ಥಗಿತಗೊಳ್ಳಲು ಕಾಂಗ್ರೆಸ್ ಕಾರಣ ಅಂತ ಅಮೀನ್ ಮೊಯ್ಸಿನ್ ಆರೋಪಿಸಿದ್ದು ತಮ್ಮ ತಪ್ಪಂದ ಮತ್ತೊಬ್ಬರ ಮೇಲೆ ಹೊರಿಸುವ ಚಾಳಿ ಅವರದ್ದು ಅಂತ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಯಾಕೂಬ್ ವ್ಯಂಗ್ಯವಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಣಪತಿ ಬೀದಿ ರಸ್ತೆ ಅಗಲೀಕರಣ ಕಾಮಗಾರಿ ಸ್ಥಗಿತಗೊಂಡಿದ್ದರಿಂದ ಡಿಸೆಂಬರ್ 28ರಂದು ಎಂಎಲ್ಸಿ ವೀಣಾ ಅಚ್ಚಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಅವರೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ತೆರಳಿದ್ರು. ಆದರೆ ಎಸ್ಡಿಪಿಐ ಪಕ್ಷದ ಅಮೀನ್ ಮೊಯ್ಸಿನ್ ಕಾಂಗ್ರೆಸ್ ಭೇಟಿಯ ಉದ್ದೇಶವೊಂದೇ ತಿರುಚಲು ಪ್ರಯತ್ನಿಸಿದ್ದು ಗುಂಪುಗೂಡಿ ಹೋಗುವ ಅಗತ್ಯತೆ ಏನಿತ್ತು ಎಂದಿದ್ದಾರೆ. ಜೊತೆಗೆ ಕಾಮಗಾರಿ ವಿಳಂಬಕ್ಕೂ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದ್ದಾರೆ. ತಮ್ಮ ತಪ್ಪನ್ನ ಮತ್ತೊಬ್ಬರ ಮೇಲೆ ಹೊರಿಸುವ ಚಾಳಿ ಅವರಿಗೆ ಹಿಂದಿನಿಂದಲೂ ಬಂದಿದ್ದು ನಗರಸಭೆ ಸದಸ್ಯರಾಗಿರುವ ಅಮೀನ್ ಕಾಮಗಾರಿಗೂ ಮೊದಲೇ ಸೂಕ್ತ ತಯಾರಿ ನಡೆಸಲು ಕ್ರಮಕ್ಕೆ ಸೂಚಿಸಬಹುದಿತ್ತು. ಈಗ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇರುವುದು ನಾಚಿಕೆಗೇಡು ಎಂದಿದ್ದಾರೆ. ಕಾಂಗ್ರೆಸ್ ಅಸ್ತಿತ್ವದ ಬಗ್ಗೆ ಮಾತನಾಡಿರುವ ಅಮೀನ್ ಮೊಯ್ಸಿನ್ ಅವರ ಪಕ್ಷದ ಅಸ್ತಿತ್ವದ ಬಗ್ಗೆ ಮೊದಲು ಯೋಚಿಸಲಿ. ಎಸ್ಡಿಪಿಐ ಪಕ್ಷ ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದೆ. ಬಿಜೆಪಿ ಹಾಗೂ ಎಸ್ಡಿಪಿಐ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕಾನೂನು ಪಂಡಿತರು ಮಹಾಜ್ಞಾನಿಯೂ ಆಗಿರುವ ಅಮೀನ್ ರಾಜಕೀಯ ಪ್ರೇರಿತವಾಗಿ ಆಕ್ರೋಶಭರಿತದಿಂದ ಮಾತನಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಪ್ರೆಸ್ ಕ್ಲಬ್ನಲ್ಲಿ ನಾವು ಗಣಪತಿ ಬೀದಿ ರಸ್ತೆ ಕಾಮಗಾರಿ ಬಗ್ಗೆ ಮಾತನಾಡಲಿದ್ದೀವಿ. ಗಣಪತಿ ಬೀದಿಯ ರಸ್ತೆ ಕಾಮಗಾರಿ ಸ್ಥಗಿತಗೊಂಡು 15 ದಿವಸಗಳು ಕಳೆದೋಗಿದೆ. ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗಿರುವುದು ಈಗಾಗಲೇ ಮಾಧ್ಯಮಗಳ ಮುಖಾಂತರ ನಾವೆಲ್ಲ ನೋಡಿದ್ದೀವಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 28/12/2021 ನಿನ್ನೆ ಎಂಎಲ್ಸಿ ಶ್ರೀಮತಿ ಶಾಂತಯ್ಯಂಡ ವೀಣಾ ಅಚ್ಚಯ್ಯ ಅವರೊಂದಿಗೆ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಶ್ರೀ BY ರಾಜೇಶ್ ಹಾಗೂ ನಗರ ಸಮಿತಿಯ ಪದಾಧಿಕಾರಿಗಳು ಒಳಗೊಂಡ ಒಂದು ತಂಡವು ಗಣಪತಿ ಬೀದಿಗೆ ತೆರಳಿ ಸಾರ್ವಜನಿಕರಿಗೆ ಆಗುತ್ತಿರುವಂತಹ ಸಮಸ್ಯೆಗಳನ್ನು ಆಲಿಸಿ ಕಾಮಗಾರಿ ತುರ್ತಾಗಿ ಪೂರ್ತಿಗೊಳಿಸಲು ಸಂಬಂಧಪಟ್ಟವರಿಗೆ ಒತ್ತಾಯಿಸಿರುತ್ತೇವೆ. ಇದು ನಿನ್ನೆ ನಡೆದಂತಹ ಘಟನೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ನಗರಸಭಾ ಸದಸ್ಯರಾದ ಅಮೀನ್ ಮೊಯ್ಸಿನ್ ರವರು ಕಾಮಗಾರಿ ವಿಳಂಬವಾಗಲು ಆದ ಕಾರಣವನ್ನು ಕಾಂಗ್ರೆಸ್ ಮೇಲೆ ಎತ್ತಿ ತೋರಿಸುತ್ತಿದ್ದಾರೆ. ಈ ಕಾಮಗಾರಿ ವಿಳಂಬವಾಗುವುದಕ್ಕೂ ಕಾಂಗ್ರೆಸ್ಸಿಗೂ ಏನು ಸಂಬಂಧ? ಅಮೀನ್ ಮೊಯ್ಸಿನ್ ರವರಿಗೆ ಕನಿಷ್ಠ ಅಷ್ಟು ಜ್ಞಾನವಿಲ್ಲವೇ ಎಂಬುದನ್ನು ನಾವು ಅಮೀನ್ ಮೊಯ್ಸಿನ್ ರವರಿಗೆ ಕೇಳಬಯಸುತ್ತೇವೆ.
ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಮೊದಲನೆಯದಾಗಿ ಚರಂಡಿಯ ನೀರು ಒಂದು ಕಡೆ ನಿಲ್ಲದಂತೆ, ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಒಂದು ತೊಂದರೆ ಆಗದಂತೆ, ಹಾಗೂ ಒಂದು ವಿದ್ಯುತ್ ಕಂಬಗಳನ್ನು ಆ ಸಮಯಕ್ಕೆ ಯಾವ ರೀತಿಯಲ್ಲಿ ಸ್ಥಳಾಂತರಿಸಬೇಕು ಎಂಬ ಒಂದು ಯೋಜನೆಯನ್ನು ಮುಂಚಿತವಾಗಿ ರೂಪಿಸಬೇಕಾಗಿರುವುದು ಆ ನಗರಸಭೆ, ಅಲ್ಲಿ ಗೆದ್ದಿರುವಂಥ ನಗರಸಭೆ SDP ನಗರಸಭಾ ಸದಸ್ಯರಾಗಿರ್ಬೋದು, ಅಲ್ಲ ಈ SDP ನಾಯಕರಾದಂಥ ಅಮೀನ್ ಮೊಹಸಿನ್ರಾಗಿರ್ಬೋದು, ಇವರಿಗೆ ಈ ಸಮಸ್ಯೆಗಳು ಮೊದಲೇ ಬರುವುದು ಎಂಬುದು ಇವರಿಗೆ ಗೊತ್ತಾಗಿಲ್ವೇ? ಅಕಸ್ಮಾತ್ ಆ ಸಮಸ್ಯೆಗಳನ್ನು ಇವರು ಸರಿಯಾದ ರೀತಿಯಲ್ಲಿ ಯೋಜನೆ ನಿರ್ವಹಿಸಿದರೆ ಈ ಸಮಸ್ಯೆಗಳು ಎದುರಾಗುತ್ತಿರಲಿಲ್ಲ. ಇವತ್ತಿಗೆ 15 ದಿವಸ ಏನು ಕಾಮಗಾರಿ ನಿಂತಿದೆ, ಆ ಕಾಮಗಾರಿ ನಿಲ್ಲುತ್ತಿರಲಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಕೂಡ ಆಗುತ್ತಿರಲಿಲ್ಲ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಖಲೀಲ್ ಪಾಷಾ ಮಾತನಾಡಿ, MLC ವೀಣಾ ಅಚ್ಚಯ್ಯ ಅವರು ಸ್ಥಗಿತಗೊಂಡ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿ ಶೀಘ್ರದಲ್ಲೇ ಕಾಮಗಾರಿ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದು, ಅದು ರಾಜಕೀಯ ಲಾಭಕ್ಕಾಗಿ ಮಾಡಿದ್ದಲ್ಲ. ಅವರು ಇಡೀ ಜಿಲ್ಲೆಯ MLC. ಅವರ ಜನಪರ ಕಾಳಜಿಯಿಂದ ರಾಜಕೀಯ ದುರುದ್ದೇಶಕ್ಕಾಗಿ SDPI ಬಳಸಿಕೊಳ್ಳುತ್ತಿರುವುದು ಸರಿಯಲ್ಲವೆಂದರು. ಗಣಪತಿ ಬೀದಿಯಲ್ಲಿ ಲೆಫ್ಟ್ ಸೈಡ್, ಇಲ್ಲಿಂದ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಇರುವಂಥ ಮನೆಗಳಿಗೆ, ತುಂಬ ಮನೆಗಳಿಗೆ ಸೆಪ್ಟಿಕ್ ಟ್ಯಾಂಕ್ ಇಲ್ಲ, ತುಂಬ ಮನೆಗಳಿಗಿಲ್ಲ. ಇವರು ಇದೇ ಥರ ಈ ರೋಡ್ ಅಗೇಕರಣ ಮಾಡಿಬಿಟ್ಟು ಆ ಚರಂಡಿ ತೆಗೆದುಬಿಟ್ಟು ಅಲ್ಲಿ ವಾಸನಲ್ಲಿ ನಡಿಯೋಕ್ಕಾಗ್ತಾ ಇಲ್ಲ. ನಾನು 2-3 ಸತಿ ನಿಮ್ಮ ಸೈಡೆ, ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಲೆಫ್ಟ್ ಸೈಡ್ ನಮ್ಮ ಕಾಂಗ್ರೆಸ್ ಆಫೀಸ್ ಇದೆಯಲ್ಲ, ಅದರಲ್ಲಿ ಮೇಲೆ ಗಂಟ ಕೆಲವು ಮನೆಗೆ ಸೆಪ್ಟಿಕ್ ಟ್ಯಾಂಕ್ ಇಲ್ಲ. ಅವ್ರು ಮೊದಲಿಂದನೇ ಚರಂಡಿಗೆ ಬಿಡ್ತಾ ಇದ್ದಿದ್ದು. ಇದನ್ನೆಲ್ಲ ಇವರು ತೋಡಿಟ್ಟುಬಿಟ್ಟು ಅಲ್ಲಿ ನಮ್ಮ MLC ಆದಂಥ ವೀಣಾ ಅಚ್ಚಯ್ಯನವರು ಯಾವುದೇ ರಾಜಕೀಯ ಲಾಭಕ್ಕೆ ಅಲ್ಲಿ ಹೋಗಿದ್ದಲ್ಲ, ಯಾವುದೇ ಗುಂಪು ಕಟ್ಕೊಂಡು ಹೋಗಿದ್ದಲ್ಲ. ನಾವು ಅಲ್ಲಿ ಜನರ ಸಮಸ್ಯೆ ಮಾಡಲಿಕ್ಕೆ ಹೋಗಿರೋದವರು. ಅವರು ಬರೀ ಮಡಿಕೇರಿ ನಗರಕ್ಕೆ MLC ಅಲ್ಲ, ಇಡೀ ಕೊಡಗು ಜಿಲ್ಲೆಗೆ MLC ಅವರು. ಕೊಡಗು ಜಿಲ್ಲೆ MLC ಅವ್ರಿಗೆ ಎಲ್ಲಿ ಯಾವ ಇದೆ, ಕೊಡಗು ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿ ಹೋಗ್ಲಿಕ್ಕೆ ಅಂತ ಅವರಿಗೆ ಇದಿದೆ. ಅದನ್ನು SDP ಅವರು ಗೂಬೆ ಕೂರಿಸೋದಲ್ಲ, ಅವರ ಮೇಲೆ ಟೀಕೆ ಮಾಡೋದಲ್ಲ. ಇವರೆಲ್ಲ ಅಷ್ಟು ಈಗ ನೋಡಿ, ಇದು ನಗರಸಭೆ ಎಲೆಕ್ಷನ್ ಆಗಿದ್ದ ತಕ್ಷಣ, ಇವರು ಗೆದ್ದ ತಕ್ಷಣ ಒಂದು 2-3 ದಿನದಲ್ಲಿ ಎಂಥ ಕೆಲಸ ಕಾರ್ಯಗಳು, ಯಾವ ಎಲ್ಲೆಲ್ಲಿ ಏನೇನು ಮಾಡಿದ್ರು, ಅದೇ ಇದು ಈಗಲ್ಲಿ ಹೋಯ್ತು ಇವರಿಗೆ. ಯಾಕೆ ಸುಮ್ಮನೆ ಇವರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು? ಇವ್ರು ಮಾಡಬೇಕಾಗಿದೆ ಏನಿತ್ತು, ಅಲ್ಲಿಂದ ಆ ರೋಡ್ ಇದರಿಂದ ಇವು 4-5 ಮನೆ ಇಷ್ಟು ವಿಳಂಬ ಆಗಲಿಕ್ಕೆ ಕಾರಣನೇ ಒಂದು 4-5 ಮನೆ ಇನ್ನೂ ತೆರವುಗೊಳಿಸಿಲ್ಲ ಅಲ್ಲಿ. ಅದು ಯಾರೇ ಆಗಿರಲಿ, ಈಗ ಅಲ್ಲಿರೋ ಮನೆಯವರ ಮೇಲೆ ನಮಗೇನು ವೈಯಕ್ತಿಕ ಏನೂ ಇಲ್ಲ. ಅಂದರೆ ಕಾನೂನು ಎಲ್ಲರಿಗೂ ಒಂದೇ. ನಮ್ಮ MLC ಆದಂಥ ವೀಣಾ ಅಚ್ಚಯ್ಯನವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಕಾನೂನು ಎಲ್ಲರಿಗೂ ಒಂದೇ. ಯಾವುದೇ ನೀವು ಇವ್ರನ್ನ ಗುತ್ತಿಗೆದಾರನ ಕರೆದುಬಿಟ್ಟು ಅವ್ರಿಗೆ ಹೇಳಿದ್ದಾರೆ, ಯಾರೇ ಆಗಿರಲಿ ಎಲ್ಲರಿಗೂ ಕಾನೂನು ಒಂದೇ. ರಿಕ್ಷಾ ಓಡಿಸೋ ಒಂದು ಮನೆ ಇತ್ತು, ಅವನು ಪಾಪ ಅವನು ಮನೆ ಹೊಡೆದುಬಿಟ್ಟು ಗಂಜಿಲ್ಲದೆ ಇದ್ದರು, ಊಟಕ್ಕೆ ಹೋಗೋದೇ ಮನೆ ಒಡೆಯೋಕ್ಕೆ ನಿಂತುಬಿಟ್ಟು ಅವ್ರ ಕೆಲಸಕ್ಕೆ ಹೋಗಿಲ್ಲ. ಅಂಥ ಬಡವರಲ್ಲಿದ್ದಾರೆ, ಶ್ರೀಮಂತರು ಇದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಆ ಕಾನೂನು ಚೌಕಟ್ಟಲ್ಲಿ ನಮ್ಮ MLC ಅವರು ನಿನ್ನೆ ಅದೇ ಹೇಳಿರೋದು, ಯಾವುದೇ ರಾಜಕೀಯ ಲಾಭಕ್ಕೋಸ್ಕರ ಹೋಗಿದ್ದಲ್ಲ. ಯಾಕೆಂದರೆ ಅವ್ರು ನಿನ್ನೆ ಆಫೀಸ್ಗೆ ಬರಬೇಕಾದ್ರೆ ಅಲ್ಲಿ ಆ ಸ್ಮೆಲ್ ನೋಡಿಕೊಂಡು ಇದೇನು ಇಷ್ಟು ಇದಾಗಿದೆ ಅಂತ ಬಿಟ್ಟು ಹಂಗೆ ನಾವು ಹೋಗಿರೋದು. ಆಯಿತು, ಅದನ್ನು ಇವರು ಅವರ ಸ್ಟೈಲಲ್ಲಿ ನಿಮಗೆ ಗೊತ್ತಲ್ಲ, SDP ಅವರು ಮಾತಾಡೋ ಸ್ಟೈಲ್ ನಿಮಗೆ ಗೊತ್ತಲ್ಲ. ಗೋಷ್ಠಿಯಲ್ಲಿ ಪ್ರಮುಖರಾದ ಫಾರೂಕ್, ಇಬ್ರಾಹಿಂ, ಶೌಕತ್ ಅಲಿ, ಫಯಾಜ್ ಹಾಜರಿದ್ದರು. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 880300 ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಆಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಆಟಿಕಾ ಗೋಲ್ಡ್ ಕಂಪನಿ.
ನಿಮ್ಮ ಕನಸುಗಳು ನನಸಾಗಲಿ. ತಾನು ಕೆನರಾ ಬ್ಯಾಂಕಿನ ಅನುದಾನಿತ ಬ್ಯಾಂಕ್ ಮಿತ್ರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದು ನಿಗದಿತ ವೇತನ ನೀಡದೆ ಸತಾಯಿಸಲಾಗ್ತಾ ಇದೆ ಎಂದು ಗೌಡಳ್ಳಿ ಕೆನರಾ ಬ್ಯಾಂಕ್ ಮಿತ್ರ ಎಂಪಿ ರವಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದೇಶದಂತೆ ಕೇಂದ್ರ ಸರ್ಕಾರದಿಂದ ಅನುದಾನಿತ ಬ್ಯಾಂಕ್ ಮಿತ್ರರಾಗಿ ಕಳೆದ 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಮಾಸಿಕ ವೇತನ 5,000 ನೀಡಲಾಗ್ತಾ ಇದೆ. ಅದರ ಹೊರತು ಈ ಹಿಂದೆ 1 ಲಕ್ಷಕ್ಕೆ 500 ರೂಪಾಯಿಯಂತೆ ಕಮಿಷನ್ ನೀಡಲಾಗ್ತಾ ಇತ್ತು. ದಿನ ಕಳೆದಂತೆ ಕಮಿಷನ್ ಕಡಿಮೆಗೊಳಿಸುತ್ತಾ ಬಂದಿದ್ದು ಇದೀಗ 110 ರೂಪಾಯಿ ಮಾತ್ರ ನೀಡಲಾಗ್ತಾ ಇದೆ. ಇದರಿಂದ ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಾಮಾಜಿಕ ಯೋಜನೆಗಳಾದ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲರ ವೇತನ, ಉದ್ಯೋಗ ಖಾತ್ರಿ ಯೋಜನೆ, ಫಲಾನುಭವಿಗಳ ಮನೆ ಬಾಗಿಲಿಗೆ ಆಧಾರ್ ಮೂಲಕ ಆಧಾರಿತ ಸೇವೆಗಳನ್ನು ತಲುಪಿಸಿದ್ದೇವೆ. ಇದೀಗ ಬ್ಯಾಂಕಿನವರು ಕಂಪನಿಯವರಿಗೆ ಕಾರ್ಯನಿರ್ವಹಿಸಲು ವಹಿಸಿದ್ದು ಜಿಯೋ ಟ್ಯಾಗ್ ಎಂಬ ತಂತ್ರಾಂಶ ಅಳವಡಿಸಲಾಗಿದೆ. ಆದರೆ ತಾಂತ್ರಿಕ ದೋಷದಿಂದ ಯೋಜನೆಗಳನ್ನು ಗ್ರಾಹಕರಿಗೆ ತಲುಪಿಸಲು ಸಾಧ್ಯವಾಗ್ತಾ ಇಲ್ಲ ಎಂದರು. ಜಿಲ್ಲೆಯ ಎಲ್ಲ ಬ್ಯಾಂಕ್ ಮಿತ್ರರಿಂದ 50,000 ಹಣವನ್ನು ಸಂದಾಯ ಮಾಡಲಾಗಿದ್ದು ಅದು ಕೂಡ ವಾಪಸ್ಸಾಗಿಲ್ಲ. ಸಮಸ್ಯೆಗಳ ಕುರಿತು ಬ್ಯಾಂಕಿನ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ವಹಿಸಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲು ನಿರ್ಧರಿಸಿದ್ದು ಬ್ಯಾಂಕ್ ಮಿತ್ರರು ಅನುಭವಿಸ್ತಾ ಇರುವ ಸಮಸ್ಯೆಗಳಿಂದ ಬಗೆಹರಿಸಿ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಲಾಗುವುದೆಂದರು. ಯೋಜನೆಯ ಯಶಸ್ವಿಗಾಗಿ ನಮ್ಮನ್ನು ಬ್ಯಾಂಕ್ ಮಿತ್ರರನ್ನು ಈ ಕಾರ್ಯಯೋಜನೆಗೆ ನಮ್ಮನ್ನು ನೇಮಕ ಮಾಡಿಕೊಂಡ್ರು. ಮೊದಲಿಗೆ 5,000 ವೇತನ ನಿಗದಿತ ಮತ್ತು 1 ಲಕ್ಷಕ್ಕೆ 500 ರೂಪಾಯಿಯನ್ನು ನಮಗೆ ಕಮಿಷನನ್ನು ಫಿಕ್ಸ್ ಮಾಡಿದರು. ಸುಮಾರು ಇಷ್ಟು ವರ್ಷಗಳ ಕಾಲ ನಾವು ಸೇವೆಯನ್ನು ಮಾಡಿದ್ವಿ. ಆನಂತರ ನಮ್ಮ ಕಮಿಷನನ್ನು 450 ರೂಪಾಯಿಗೆ ಇಳಿಸಿದ್ರು 1 ಲಕ್ಷಕ್ಕೆ. ಆನಂತರ 360 ರೂಪಾಯಿಗೆ ಕಡಿಮೆ ಮಾಡಿದರು. ಆನಂತರ 4,000 ರೂಪಾಯಿ ನಿಗದಿತ ವೇತನ ಮತ್ತು 160 ರೂಪಾಯಿ ನಮಗೆ ಕಮಿಷನ್ ಅಂತೇಳಿ ತೀರ್ಮಾನವನ್ನು ಮಾಡಿದರು. ಇದೀಗ ಯಾವುದೇ ನಿಗದಿತ ವೇತನವನ್ನು ಕೊಡಲಾಗೋದಿಲ್ಲ. 1 ಲಕ್ಷಕ್ಕೆ ಕೇವಲ 110 ರೂಪಾಯಿಯನ್ನು ಮಾತ್ರ ಕೊಡ್ತೀವಿ ಅಂತೇಳಿ ಈಗಿನ ನಮ್ಮನ್ನು ಒಂದು ಕಂಪ್ನಿಗೆ ನಮ್ಮನ್ನು ವಹಿಸಿಕೊಟ್ಟು ನಮ್ಮನ್ನು ಈಗ ಬೀದಿಗೆ ತಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ವಿಧವೆ ವೇತನ ಇರ್ಬೋದು, ಎಲ್ಲರನ್ನ ಮನೆಗೆ ನಾವು ಉಚಿತವಾಗಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಗ್ರಾಮೀಣ ಭಾಗದಲ್ಲಿ ಇಷ್ಟು ದಿನಗಳ ಕಾಲ ನಾವು ಮಾಡ್ತಾ ಬಂದಿದ್ದೇವೆ. ಕೊರೋನಾದಂತಹ ಅಂಥ ಒಂದು ಕಾಲಘಟ್ಟದಲ್ಲೂ ಕೂಡ ನಾವು ಜೀವದ ಹಂಗನ್ನು ತೊರೆದು ಮಾಸ್ಕನ್ನು ಹಾಕ್ಕೊಂಡು ಕೈಗೆ ಗ್ಲೌಸನ್ನು ಹಾಕ್ಕೊಂಡು ಅಂಥ ಕಾಲದಲ್ಲೂ ಕೂಡ ನಾವು ಜನರಿಗೆ ಸೇವೆಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ. ಇದೀಗ ನಮ್ಮ ಈ ಒಂದು ಏಕಾಏಕಿ ನಮಗೆ ನಿಗದಿತ ಸಂಭಾವನೆ ಕೊಡೋದಿಲ್ಲ. 1 ಲಕ್ಷಕ್ಕೆ ಕೇವಲ 110 ರೂಪಾಯಿ ಮಾತ್ರ ಕೊಡ್ತೀವಿ. ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇರೆಯವ್ರನ್ನ ಜಾಗಕ್ಕೆ ತೆಗೆದುಕೊಳ್ತೀವಿ ಅನ್ನುವಂಥ ಇಬ್ಬಗೆ ನೀತಿಯನ್ನು ನಮಗೆ ಬ್ಯಾಂಕ್ನವರು ಕಂಪ್ನಿ ಮುಖಾಂತರ ನಮಗೆ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಮೊದಲು ಈ ಕೆಲಸಕ್ಕೆ ನೀವು ಪರ್ಮನೆಂಟ್ ಇದೇ ಕೆಲಸವನ್ನು ಮಾಡಬೇಕು, ಬೇರೆ ಕೆಲಸವನ್ನು ನೀವು ಮಾಡೋದಿದ್ರೆ ಈ ಕೆಲಸಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಹೀಗಾಗಿ ನಾವು ಬೇರೆ ಕೆಲಸವನ್ನು ಕೂಡ ಮಾಡದೆ ಇದೇ ಕೆಲಸವನ್ನು ನಂಬಿಕೊಂಡು ನಮ್ಮ ಸಂಸಾರವನ್ನು ಇದರಲ್ಲೇ ನಾವು ಸಾಗಿಸಬೇಕಾಗಿದೆ. ಗೋಷ್ಠಿಯಲ್ಲಿ ವಿರಾಜಪೇಟೆ ಕೆನರಾ ಬ್ಯಾಂಕ್ ಮಿತ್ರ ವಾಸು ಹಾಜರಿದ್ದರು. ಪಾಲಿಬೆಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಭವನ ಉದ್ಘಾಟನೆ ಮತ್ತು ಶತಮಾನೋತ್ಸವ ಸಮಾರಂಭ ಜನವರಿ 3ರಂದು ಪಾಲಿಬೆಟ್ಟದ ಅನುಗ್ರಹ ಸೇವಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಎಸ್ ಶ್ಯಾಮಚಂದ್ರ ತಿಳಿಸಿದ್ದಾರೆ. ಅಂದು ಬೆಳಿಗ್ಗೆ 10:30 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಶತಮಾನೋತ್ಸವ ಕಟ್ಟಡದ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸಂಘದ ಅಧ್ಯಕ್ಷ ಎಎಸ್ ಶ್ಯಾಮಚಂದ್ರ ವಹಿಸಲಿದ್ದು, ಸಭಾ ಕಾರ್ಯಕ್ರಮದ ಉದ್ಘಾಟನೆಯಿಂದ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ನೆರವೇರಿಸಲಿದ್ದಾರೆ. ಸ್ಮರಣ ಸಂಚಿಕೆಯಿಂದ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಬಿಡುಗಡೆ ಮಾಡಲಿದ್ದಾರೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವರ್ಷ ಪೂರೈಸಿದ್ದು ಈ ಸಂದರ್ಭದಲ್ಲಿ ಜನವರಿ 3ನೇ ತಾರೀಕಿಗೆ ತಿಳಿದರೆ 2022 ಜನವರಿ 3ನೇ ತಾರೀಕಿಗೆ ಅದರ ಸಮಾರಂಭವನ್ನು ಇಟ್ಕೊಂಡಿರ್ತೇವೆ. ಹಾಗಾಗಿ ತಾವೆಲ್ಲರೂ ಅದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಹೀಗೆ ಇದೆ. ಶ್ರೀಯುತ ಅಜಿಂಕಂಡ ಶ್ಯಾಮಚಂದ್ರರವರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವದ ಕಟ್ಟಡ ಉದ್ಘಾಟನೆಗೆ
ಗೌರವಾನ್ವಿತ ಸಹಕಾರ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಎಸ್ ಟಿ ಸೋಮಶೇಖರ್ ರವರು, ಹಾಗೆಯೇ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶ್ರೀಯುತ KG ಬೋಪಯ್ಯನವರು, ಶಾಸಕರು ವಿರಾಜಪೇಟೆ ಕ್ಷೇತ್ರ. ಮತ್ತು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಕೂಡ ಅದೇ ದಿವಸದಲ್ಲಿ ಇಟ್ಟುಕೊಂಡು ಅದನ್ನು ಶ್ರೀಯುತ ಪ್ರತಾಪ್ ಸಿಂಹನ್ ಅವರು ನೆರವೇರಿಸಿಕೊಡಲಿದ್ದಾರೆ. ಮುಖ್ಯ ದ್ವಾರದ ಉದ್ಘಾಟನೆಯನ್ನು ಶ್ರೀಯುತ MP ಅಪ್ಪಚ್ಚು ರಂಜನ್ ರವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರವಿ ಕುಶಾಲಪ್ಪನವರು, ಸುನಿಲ್ ಸುಬ್ರಹ್ಮಣ್ಯ ಅವರು, ವೀಣಾ ವಚ್ಚಯ್ಯನವರು, ಸುಜಾ ಕುಶಾಲಪ್ಪನವರು, ಹಿರಿಯ ಸಹಕಾರಿಗಳಾದಂಥ MC ನಾಣಯ್ಯನವರು ಮತ್ತು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೊಡದರ P ಗಣಪತಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಎಸ್ ರವಿ ಕುಶಾಲಪ್ಪ, ವಿಧಾನ ಪರಿಷತ್ ಸದಸ್ಯರಾದ MP ಸುನಿಲ್ ಸುಬ್ರಹ್ಮಣಿ, ವೀಣಾ ಅಚ್ಚಯ್ಯ, ಸುಜಾ ಕುಶಾಲಪ್ಪ, KDCC ಬ್ಯಾಂಕ್ ಮಾಜಿ ಅಧ್ಯಕ್ಷ MC ನಾಣಯ್ಯ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಕೊಡೆಂದರ P ಗಣಪತಿ, ಸಹಕಾರ ಸಂಘಗಳ ಉಪನಿಬಂಧಕ BK ಸಲೀಂ, ಸಹಾಯಕ ನಿಬಂಧಕ HD ರವಿಕುಮಾರ್ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕೊಲ್ಲಿರ G ಧರ್ಮಜ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಟ್ಟಂಡ M ಶಶಿಕಲಾ, ನಿರ್ದೇಶಕರಾದ ಕುಟ್ಟಂಡ ಅಜಿತ್ ಕರ್ಮಯ್ಯ, VV ಡಾಲು, HK ದಿನೇಶ್ ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸೋಮವಾರಪೇಟೆಯಲ್ಲಿ ಜಿಲ್ಲಾ ರೈತ ಸಂಘ ಪ್ರತಿಭಟನೆ ನಡೆಸಿತು. ಕಳೆದ 17 ದಿನಗಳಿಂದ ಇಲ್ಲಿನ JC ವೇದಿಕೆಯಲ್ಲಿ ನಿರಂತರ ಧರಣಿ ನಡೆಸ್ತಾ ಇದ್ದು, ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ. ಆದರೆ ರೈತರ ಬೇಡಿಕೆಗಳ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಗಮನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ. ರಾಜ್ಯ ಸರ್ಕಾರ ಕೊಡಗು ರೈತರ ಬೇಡಿಕೆಗೆ ಸ್ಪಂದಿಸಿಲ್ಲವೆಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮನು ಸೋಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸೋಮವಾರಪೇಟೆ ತಾಲೂಕಿನಲ್ಲಿ JC ವೇದಿಕೆಯಲ್ಲಿ ಕಾಫಿ ಬೆಳೆಗಾರರು, ಕೊಡಗು ಜಿಲ್ಲೆಯ ರೈತರು ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ, ಒಂದು ಧರಣವನ್ನು ಕಂಟಿನ್ಯೂ ಮಾಡಿದ್ವಿ. ಇದೇ ತಿಂಗಳು 13ನೇ ತಾರೀಕಿಗೆ ಶುರು ಮಾಡಿದಂಥದ್ದು ಇವತ್ತು 29ನೇ ತಾರೀಕಿಗೆ ತಲುಪಿದೆ. 17 ದಿನದ ನಿರಂತರವಾದಂಥ ಒಂದು ಧರಣದಲ್ಲಿ ನಾವು ಏನೋ ಸೆಷನ್ ಆಗ್ತಾ ಇದೆ. ಖಂಡಿತವಾಗಿ ಈ ಕಾಫಿ ಬೆಳೆಗಾರರಿಗೆ ಏನು ಉಚಿತ ವಿದ್ಯುತ್ ಶಕ್ತಿಯನ್ನು ಕೊಡುವಂಥದ್ದು 10 HP ಕೆಳಗಿರುವಂತಹ ಒಂದು ಬೇರೆ ಎಲ್ಲ ಜಿಲ್ಲೆಗೆ ಏನು ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕೊಡಗು ಜಿಲ್ಲೆಗೂ ಮತ್ತು ಎಲ್ಲ ಕಾಫಿ ಬೆಳೆಗಾರರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಕಾಫಿ 17 ದಿನಗಳ ಧರಣಿ ಅಂತಿಮಗೊಳಿಸಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲು ಪಟ್ಟಣದ ಬಸವೇಶ್ವರ ಪ್ರತಿಮೆ ಬಳಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ JC ವೇದಿಕೆಯಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಈ ಸಂದರ್ಭ ಜಿಲ್ಲೆಯ ವಿವಿಧ ಭಾಗಗಳಿಂದ ರೈತರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರ ಮತ್ತು ಸಮೀಪದ ಅಪಘಾತ ವಲಯದ ರಸ್ತೆಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ವಿರಾಜಪೇಟೆ ಶಾಸಕ KG ಬೋಪಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುವ ರಸ್ತೆ ಅಗಲೀಕರಣ ಕಾಮಗಾರಿ ಇದಾಗಿದೆ. ಈ ಬಗ್ಗೆ ವಿರಾಜಪೇಟೆ ಶಾಸಕ KG ಬೋಪಯ್ಯ ಮಾತನಾಡಿ, ಈ ರಸ್ತೆಯ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವ ಕಾಮಗಾರಿಯಾಗಿದೆ. ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಯಲ್ಲಿ ನಡೀತಾ ಇರುವ ಕಾಮಗಾರಿ ಇದಾಗಿದ್ದು, ರಸ್ತೆಯಿಂದ ಮೇಲ್ದರ್ಜೆಗೆ ಏರಿಸುವ ಯೋಜನೆ ಇದಾಗಿದೆ. ಸುಮಾರು 1700 ಮೀಟರ್ ರಸ್ತೆ ಕಾಮಗಾರಿ ನಡೀತಾ ಇದೆ. 5 ಅಡಿ ಇದ್ದ ರಸ್ತೆಯಿಂದ ಇದೀಗ ಅಗಲೀಕರಣ ನಡೆಸಿ 7 ಅಡಿಯವರೆಗೆ ಅಗಲೀಕರಣ ನಡೆಸಲು ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಈ ರಸ್ತೆ ಸುರಕ್ಷಾ ಯೋಜನೆಯಡಿ ಸುಮಾರು ಇದು ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಯಲ್ಲಿ ಅಂದಾಜು 1.25 ಕಿಲೋಮೀಟರ್ 1750 ಮೀಟರ್ನಷ್ಟು ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡುತ್ತದೆ. ಇದರಲ್ಲಿ ಈಗ 5.5 ಅಗಲ ಇದೆ, ಅದನ್ನು 7 ಮೀಟರ್ ಮಾಡ್ತದೆ. ಹಾಗೆ
3 ಕಡೆ ಒಟ್ಟು ಮಾಡ್ತದೆ. ಇಲ್ಲಿ ಒಂದು ಹಾಗೆ ಆ ಹೊರ ಸಮಾಜದ ಪಕ್ಕದಲ್ಲಿ ಹಾಗೆ ನಮ್ಮ ಕಾಕಟ್ ಅಗಲೀಕರಣ ಇದೇ ರೀತಿ ಮಾಡ್ತದೆ. ಅಂದಾಜು 2.5 ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತದೆ. ವೆಚ್ಚದಲ್ಲಿ ಈ ರಸ್ತೆಯನ್ನು ಮೇಲ್ದರ್ಜೆಗೆ ಆಗ್ತದೆ. ಒಟ್ಟಿನಲ್ಲಿ ಅಪಘಾತ ಆಗಲೇಬಾರದು ಒಂದು ಯೋಜನೆಯಡಿ ಮಾಡ್ತಾರೆ. ಆದಷ್ಟು ಬೇಗ ಪೂರ್ಣಗೊಂಡು ಜನರಿಗೆ ಪ್ರಯೋಜನ ಸಿಗುವಂತಾಗಲಿ ಎಂಎಲ್ಸಿ ಸುಜಾ ಕುಶಾಲಪ್ಪ ರಾಜ್ಯ ಸರ್ಕಾರ ಹಾಗೂ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದರು. ಹಾಗೆಯೇ ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಮಾನ್ಯ ಶ್ರೀ KG ಬೋಪಯ್ಯನವರ ವಿಶೇಷ ಒಂದು ಪ್ರಯತ್ನದಿಂದ ಇವತ್ತು ರಸ್ತೆ ಅಗಲೀಕರಣ, ಎಲ್ಲಿ ರಸ್ತೆಗಳು ಆಕ್ಸಿಡೆಂಟ್ ಸ್ಪಾಟ್ ಇದೆ ಅದನ್ನು 5.5 ಮೀಟ್ರ್ ಇರೋದನ್ನು 7 ಮೀಟ್ರಿಗೆ ಅಗಲಪಡಿಸುವಂಥದ್ದು. ಹಾಗೆಯೇ ಇವತ್ತು ಕೋಡಿಕೊಪ್ಪ ಕೈಕೇರಿ ಮತ್ತು ಬಿಟ್ಟಂಗಾಲ, ಹಾಗೆಯೇ ಇಲ್ಲಿ ಆಂಜನೇಯ ದೇವಸ್ಥಾನದಿಂದ ಹಿಡಿದು ಕೊಡ ಸಮಾಜದ ಜಂಕ್ಷನ್ ಹತ್ರ ಮತ್ತು ಅಲ್ಲಿಂದ ಕಾಕೋಟ್ವರೆಗೂ ಈ ಅಗಲೀಕರಣ ನಡೀತಾ ಇದೆ. ಇದರಿಂದ ಆಕ್ಸಿಡೆಂಟ್ ಕಮ್ಮಿ ಆಗಬೇಕು ಅಂತ ಚಿಂತನೆ ಇಟ್ಕೊಂಡು ರಾಜ್ಯ ಸರ್ಕಾರ ಶಾಸಕರ ಪ್ರಯತ್ನದಿಂದ ಇವತ್ತು ಅನುದಾನವನ್ನು ಬಿಡುಗಡೆ ಒಂದು ಉತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಶಾಸಕರಿಗೂ ನಮ್ಮ ಸರ್ಕಾರಕ್ಕೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸುಷ್ಮಿತಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜೂನಾ, ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 8880-300-300. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ, ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಒಡವೆಯನ್ನ ಬೇರೆ ಎಲ್ಲಾದ್ರೂ ಅಡ ಇಟ್ಟಿದ್ದೀರಾ? ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇದ್ದೀರಾ? ಡೋಂಟ್ ವರಿ, ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನು ಬಿಡಿಸಿ ಬೆಸ್ಟ್ ರೇಟ್ಗೆ ತಗೊಂಡು ಡಿಫರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರೆ. ಇನ್ಮೇಲೆ ನೋ ವರೀಸ್. Attica Gold Company. ಕಾಲ್ 8880-300-300. ಕೊಡಗು ಜಿಲ್ಲೆಗೆ ಭೇಟಿ ನೀಡುವ ಯಾವುದೇ ನಾಯಕರು ಅಥವಾ ಜನಪ್ರತಿನಿಧಿಗಳಿಂದ ಸಂಪ್ರದಾಯದಂತೆ ಸ್ವಾಗತಿಸಿ ಗೌರವಿಸುವುದು ಇಲ್ಲಿನ ಸಂಸ್ಕೃತಿಯಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಇತ್ತೀಚೆಗೆ ಭೇಟಿ ನೀಡಿ ರಾಜಕೀಯ ಸಂಚಲನ ಮೂಡಿಸಿದ ಕಾರಣಕ್ಕಾಗಿ ಬಿಜೆಪಿ ಇಲ್ಲಸಲ್ಲದ ಆರೋಪ ಮಾಡಿ ಅಪಪ್ರಚಾರದಲ್ಲಿ ತೊಡಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರೆ ಕೇಚಮಾಡ ಸರಿತಾ ಪೂಣಚ್ಚ ಟೀಕಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಬಿಜೆಪಿಯಿಂದ ಸಂಸ್ಕೃತಿಯ ಪಾಠದ ಅಗತ್ಯವಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂಘಟನೆ ಮತ್ತು ಮೇಕೆದಾಟು ಯೋಜನೆಗಾಗಿ ರಾಜ್ಯಾದ್ಯಂತ ಪಾದಯಾತ್ರೆ ಕೈಗೊಂಡಿರುವ DK ಶಿವಕುಮಾರ್ ಅವರು ಕೊಡಗು ಜಿಲ್ಲೆಗೆ ಬಂದ ಸಂದರ್ಭ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ಗೌರವ ಪೂರ್ವಕವಾಗಿಯೇ ನಡೆದುಕೊಂಡಿದ್ದಾರೆ ಹೊರತು ಎಲ್ಲೂ ಅಗೌರವ ತೋರಿಲ್ಲ. DK ಶಿವಕುಮಾರ್ ಅವರ ಅಜ್ಜಿ ಮೃತಪಟ್ಟು ಸೂತಕವಿರುವುದರಿಂದ ದೇವಾಲಯಗಳಲ್ಲಿ ದೂರದಿಂದಲೇ ಭಕ್ತಿ ಪೂರ್ವಕವಾಗಿ ನಮಿಸಿದ್ದಾರೆ. ಇದನ್ನು ಸಹಿಸದ ಬಿಜೆಪಿಯ ಕೆಲವರು ಅಪಪ್ರಚಾರ ಮಾಡಿರುವುದು ಖಂಡನೀಯವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಗಟ್ಟಿಯಾಗ್ತಾ ಇರುವುದನ್ನು ಸಹಿಸದ ಬಿಜೆಪಿ ಹತಾಶಗೊಂಡು ಆರೋಪದಲ್ಲಿ ತೊಡಗಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವೊಂದ ಈ ಹಿಂದೆ ಬಿಜೆಪಿ ಮಾಡಿತ್ತು ಎಂದು ಆರೋಪಿಸಿರುವ ಸರಿತಾ ಪೂಣಚ್ಚ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಪಕ್ಷದಿಂದ ಪಾಠ ಹೇಳಿಸಿಕೊಳ್ಳುವ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬಂದಿಲ್ಲವೆಂದು ಹೇಳಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಪಂಚಾಯಿತಿ ಅಧ್ಯಕ್ಷ ಬಿ ಜಯವರ್ಧನ್ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಮೊದಲಿಗೆ ಮಾತನಾಡಿದ ಅಧ್ಯಕ್ಷ ಜಯವರ್ಧನ್, ಈಗಾಗಲೇ ಕುಶಾಲನಗರ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದು ಅನುಮತಿ ಇದನ್ನು ಸಾಕಾರಗೊಳಿಸಿದ ಶಾಸಕ ಅಪ್ಪಚ್ಚು ರಂಜನ್ ಮುತುವರ್ಜಿ ವಹಿಸಿದ ಈ ಹಿಂದಿನ ಪಂಚಾಯಿತಿಗೆ ಆಡಳಿತ ಮಂಡಳಿ, ಪ್ರಸಕ್ತ ಆಡಳಿತ ಮಂಡಳಿ ಮುಖ್ಯಾಧಿಕಾರಿ, ಸಿಬ್ಬಂದಿ ವರ್ಗ ಸೇರಿದಂತೆ
ಶ್ರಮಪಟ್ಟ ಸರ್ವರಿಗೂ ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸಿದರು. ಪಂಚಾಯಿತಿಯ ನೌಕರರು ಕುಶಾಲನಗರ ಪಟ್ಟಣ ಪಂಚಾಯಿತಿಯು ಪುರಸಭೆಯಾಗಿ ಪದೋನ್ನತಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ MP ಅಪ್ಪಚ್ಚುರಂಜನ್ ಸಾಹೇಬರು ಅವರ ಸತತ ಪ್ರಯತ್ನದಿಂದಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕುಶಾಲನಗರ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯಾಗಿ ಮಾರ್ಪಾಡು ಮಾಡಲು ಸತತ ಪ್ರಯತ್ನವನ್ನು ವಹಿಸಿ ಅವರು ಮಾರ್ಪಾಡು ಮಾಡಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕುಶಾಲನಗರ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ತಾಲೂಕು ಆಗೋ ಸಂದರ್ಭದಲ್ಲೂ ಕೂಡ ನಮ್ಮ ಶಾಸಕರಾದ MP ಅಪ್ಪಚ್ಚುರಂಜನ್ ಸಾಹೇಬರು ಸತತ ಪ್ರಯತ್ನದಿಂದಾಗಿ ತಾಲೂಕು ಕೂಡ ಪರಿವರ್ತನೆ ಆಗಿತ್ತು. ಆ ದಿಸೆಯಲ್ಲಿ ಇವತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ಹಿಂದೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ತಿಮ್ಮಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಸಭಾ ನಡವಳಿಕೆಯಾದರು. ಜೊತೆಗೆ ನಮ್ಮ ಕಾನೂನು ಸಲಹೆಗಾರರಾದಂಥ ನಾಗೇಂದ್ರ ಬಾಬು ಸಾಹೇಬರು, ಅದರ ಜೊತೆಗೆ ಆಗಿನ ಸಂದರ್ಭದಲ್ಲಿ ಚರಣರವರು, ಅದರ ಜೊತೆಗೆ ನಮ್ಮ ರೇಣುಕಂಬಣ್ಣವರು ಕೂಡ ಅವರೆಲ್ಲರ ಸಭಾ ನಡವಳಿಕೆ ಆಗಿರ್ಬೋದು, ಆಗಿನ ಬೋರ್ಡ್ ಹಾಗೂ ಸದಸ್ಯರೆಲ್ಲರೂ ಕೂಡ ಸಹಕಾರ ಕೊಟ್ಟಿರ್ತಾರೆ. ಅದರ ಜೊತೆಗೆ ಇವತ್ತು ಏನು ನಾವೆಲ್ಲ ಸೇರಿದ್ದೀವಿ, ತಮ್ಮೆಲ್ಲ ಸದಸ್ಯರ ಸಹಕಾರ ತುಂಬ ಅಮೂಲ್ಯ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಜೊತೆಗೆ ನಾಮನಿರ್ದೇಶಿತ ಸದಸ್ಯ ನಾರಾಯಣ ಅವರ ಕೋರಿಕೆಯಂತೆ ಅಗಲಿದ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ಸಂದರ್ಭ ನಾರಾಯಣ ಅವರು 1 ವರ್ಷ ಅವಧಿ ಪೂರ್ಣಗೊಳಿಸಿದ ಅಧ್ಯಕ್ಷರ ಉತ್ತಮ ಕಾರ್ಯಗಳಿಗೆ ಬೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಧ್ವಜ ಸುಟ್ಟು ಪುಂಡಾಟಿಕೆ ಮೆರೆದ MES ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿ ನಿರ್ಣಯವೊಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಳುಹಿಸಲು ಸದಸ್ಯರಾದ VS ಆನಂದಕುಮಾರ್ ಸೂಚನೆ ನೀಡಿದರು. ಸದಸ್ಯೆ ರೇಣುಕಾ ಮಾತನಾಡಿ, ಪುರಸಭೆಗೆ ಶ್ರಮಪಟ್ಟ ಸರ್ವರಿಗೂ ಧನ್ಯವಾದ ಸಲ್ಲಿಸಲು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಸದಸ್ಯ ಶಂಭುಲಿಂಗಪ್ಪ ಮಾತನಾಡಿ, ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ನಿರಂತರವಾಗಿ ಮುಂದುವರೆದಿದೆ. ಈ ಬಗ್ಗೆ ಹಲವು ಬಾರಿ ಸಭೆಯ ಗಮನಕ್ಕೆ ತಂದರೂ ಮಧ್ಯವರ್ತಿಗಳ ಪ್ರಭಾವ ಯಥಾಸ್ಥಿತಿಯಲ್ಲಿದೆ. ಈ ಬಗ್ಗೆ ಸಾರ್ವಜನಿಕರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಂದ ಹೀಯಾಳಿಸುತ್ತಿರುವುದು ಅವಮಾನಕರ ಸಂಗತಿ ಎಂದರು. ಪಂಚಾಯಿತಿ ಅಭಿಯಂತರರು ಹಲವು ಕಾಮಗಾರಿಗಳಲ್ಲಿ ಕರ್ತವ್ಯ ಲೋಪ ಎಸಗಿದ್ದು ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ ಎಂದು ಸದಸ್ಯ DK ತಿಮ್ಮಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. UGD ಪೂರ್ಣಗೊಳ್ಳದ ಸ್ಥಳದಲ್ಲಿ ರಸ್ತೆ, ಚರಂಡಿ ಕಾಮಗಾರಿ ಕೈಗೊಂಡು ಅಚಾತುರ್ಯ ಎಸಗಿದ್ದಾರೆ. ಗುಂಡೂರಾವ್ ಬಡಾವಣೆ ಮೂಲಕ ಪುನಃ ಬಡಾವಣೆಗೆ ಸಂಪರ್ಕ ಕಲ್ಪಿಸಲು ತಾವರೆಕೆರೆ ಸ್ಥಳ ಬಳಸಿಕೊಂಡು ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಇದನ್ನು ಪರಿಶೀಲಿಸಿ ಈ ಹಿಂದಿನ ಜಿಲ್ಲಾಧಿಕಾರಿ ಶ್ರೀವಿದ್ಯಾ ರಸ್ತೆ ತೆರವುಗೊಳಿಸಿದ್ರು. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕಿದೆ ಎಂದು ತಿಮ್ಮಪ್ಪ ಮತ್ತು KG ಮನು ಒತ್ತಾಯಿಸಿದರು. ವಿವಿಧ ಬಡಾವಣೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಂಬಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳಿಂದ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತೆ ಸೆಸ್ಕ್ ಅಧಿಕಾರಿಗೆ ಸದಸ್ಯರಾದ ರೇಣುಕಾ, ಸುಂದರೇಶ್, ತಿಮ್ಮಪ್ಪ ಸೂಚನೆ ನೀಡಿದರು. UGD ಕಾಮಗಾರಿ ಮತ್ತು ಹಾರಂಗಿ ಜಲಾಶಯದಿಂದ ನಿರಂತರ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನದ ಬಗ್ಗೆ ಒಳಚರಂಡಿ ಮಂಡಳಿ ಅಭಿಯಂತರ ಆನಂದ್ ಸಭೆಗೆ ಮಾಹಿತಿ ನೀಡಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಮಾತನಾಡಿ, 3.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಂಡೂರಾವ್ ಬಡಾವಣೆಯಲ್ಲಿ UGD ಕುಡಿಯುವ ನೀರಿನ ಪೂರೈಕೆ, 87 ಲಕ್ಷ ವೆಚ್ಚದಲ್ಲಿ ಭುವನಗಿರಿ ಕಸ ವಿಲೇವಾರಿ ಘಟಕ, ತ್ಯಾಜ್ಯ ನಿರ್ವಹಣೆಗೆ ಯಂತ್ರೋಪಕರಣಗಳು, JCB ಆಟೋಗಳ ಖರೀದಿ, ಪಾರಂಪರಿಕ ತ್ಯಾಜ್ಯ ನಿರ್ವಹಣೆ, 2.87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪೂರ್ಣವಾಗಿರುವ ಕಚೇರಿ ಕಟ್ಟಡ ಕಾಮಗಾರಿ ಕೈಗೊಳ್ಳಲು ಅಂದಾಜು 10 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ. ಈ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು. ಸಾಮಾನ್ಯವಾಗಿ ಅಧ್ಯಕ್ಷ ಫಸ್ಟ್ ನಿರ್ದೇಶನ ಕೂಡ ಇದೆ. ನಾವು ಇನ್ನೇನು ಹತ್ರ ಇದ್ರೆ 100% ಅದು ಇನ್ನೂ ಸ್ಟಾಪ್ ಮಾಡ್ತೇವೆ. ಈಗಾಗಲೇ ಎಷ್ಟೊಂದು ಹಳೆ ಕಡತಗಳಿತ್ತು, ಅದಕ್ಕೆಲ್ಲ ಕಾಯಕಲ್ಪ ಕೊಟ್ಟಿದ್ವಿ. ಕೆಲವು ಜನಕ್ಕೆ ಎಂಡಾಸ್ಮೆಂಟ್ ಕೊಟ್ಟು ತರಿಸ್ಕೊಂಡು ಮಾಡ್ಕೊಡುವಂಥದ್ದು ಇದೆ. ನಾವು ಯಾವುದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಿ ಸುಮ್ಮನೆ ಎಂಡಾಸ್ಮೆಂಟ್ ಕೊಡ್ತಾ ಇಲ್ಲ. ನಮ್ಮ ಇತಿಮಿತಿಯೊಳಗೆ ಆಗುವಂಥದ್ದು ಮಾಡ್ಕೊಡ್ತಾ ಇದ್ದೀವಿ ಸರ್. ತುಂಬಾ ಕಷ್ಟ ಆಗದೇ ಇಲ್ಲ ಅನ್ನೋ ವಿಚಾರಕ್ಕೆ ಮಾತ್ರ ನಾವು ಕೈ ಹಾಕಲ್ಲ ಅಷ್ಟೇ. ಯಾಕೆಂದ್ರೆ ನಮಗೆ ಜನಗಳದ ಒಂದು ರಿಕ್ವೆಸ್ಟ್ ಮಾಧ್ಯಮ ಮುಖಾಂತರ ನೇರವಾಗಿ ಅವರೇ ಬಂದ್ಬಿಟ್ರೆ ಎಲ್ಲ, ಈಗ ನಮ್ಮ ಸದಸ್ಯರು ಇರ್ತಾರೆ, ಗೌರ್ಮೆಂಟ್ ಸದಸ್ಯರುಗಳು ಇರ್ತಾರೆ, ಕೆಲವರೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ನೇರವಾಗಿರ್ತೀವಿ, ನಮ್ಮ ಹತ್ರ ಮದುವೆ ಆಗುತ್ತೆ. ಕಲೆಕ್ಟ್ ಮಾಡಿದ್ರೆ ರಸ್ತೆ ಬಿಡ್ಕೊಳ್ಳಿ, ಅಲ್ಲಿ ಪಕ್ಕದ ಸೈಡ್ ಆದ್ರೂ ಬಿಡ್ಕೊಳ್ಳಿ. ಕೆರೆನ ಇವರು ರಸ್ತೆ ಮಾಡಕ್ ಇವ್ರು ಯಾರು ಉದ್ದೇಶ ಏನು? ಕೆರೆನ ಇವ್ರು ಒತ್ತುವರಿ ಮಾಡಿದ್ರೆ DC ಪದ ತೆರವುಗೊಳಿಸ್ತಾರೆ. ಕೆರೆನ ಒತ್ತುವರಿ ಮಾಡಿಬಿಟ್ಟು
ಉದ್ದೇಶ ಒಳ್ಳೇದಂತೆ. ಹೌದು, ಕೆರೆನ ಒತ್ತುವರಿ ಮಾಡಿದ್ರೆ DC ಬರ್ತಾರೆ, ತೆರವುಗೊಳಿಸ್ತಾರೆ, ಪಟ್ಟಣ ಪಂಚಾಯತ್ ಇರ್ತದೆ, ನಮ್ಮ ಇಂಜಿನಿಯರ್ ಹೇಳ್ತಾರೆ ಟೆಂಪ್ರರಿ ಮಾಡಿದ್ರು ಅಂತ. ಕೆರೆನ ಒತ್ತುವರಿ ಮಾಡಿದ್ರೆ ಟೆಂಪ್ರರಿ ವ್ಯವಸ್ಥೆ ಮಾಡಕ್ಕೆ ಇವ್ರು ಯಾರು? ಪಂಚಾಯತ್ ಅವ್ರು ಯಾರು? ಹೇಳಿದ್ರು ಏನು ಗುಂಡ್ರಾವ್ ಬಡಾವಣೆಗೂ ಕನೆಕ್ಟಿಂಗ್ ರೋಡ್ ಇದೆ, ಅಲ್ಲಿ ಮಾತ್ರ ಯುಜಿಡಿ ಪ್ರೋಸೆಸ್ ಬಾಕಿ ಇದೆ ಅಂತ ಹೇಳಿದ್ರು ಅಲ್ವಾ. ಇದೇ ಲಾಸ್ಟ್ ಟೈಮ್ ಇದ್ದ ಮುಖ್ಯಾಧಿಕಾರಿಗಳು ಯುಜಿಡಿ ಪ್ರೋಸೆಸ್ ನ ಮಾಡ್ಲಿಕ್ಕೆ ಅಡ್ವಾನ್ಸ್ ಆಗಿ ಅವ್ರ ಹತ್ರ ಕೊಟೇಶನ್ ಕೇಳಿದ್ರು. ಟೆಂಡರ್ ಪ್ರೋಸೆಸ್ 3 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಕೊಟ್ರು. ಯಾರು ಇದೆ ಆನಂತ ಮಾಡಿದ ನಂತರ ಮೊದಲೇ ಪಂಚಾಯತ್ ಏನ್ ಮಾಡ್ಬೇಕಿತ್ತು, ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳು ಕಿರಿಯ ಬೇಂಚರು ಏನ್ ಮಾಡ್ಬೇಕಿತ್ತು, ಪ್ರಥಮ ಹಂತದಲ್ಲಿ ಏನು ರೋಡ್ ವರ್ಕ್ ಇದೆ. ಹಿಂದಿನ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಯೋಗಾನಂದ ಬಡಾವಣೆ ಸೇರಿದಂತೆ ಹಲವು ಬಡಾವಣೆಗಳ ನಿರ್ಮಾಣ ಸಂದರ್ಭ ಹಗರಣ ನಡೆಸಿದ್ದು, ಇದರಿಂದ ಪ್ರಸಕ್ತ ಬಡಾವಣೆ ಮಾಲೀಕರಿಗೆ ಕಾನೂನು ತೊಡಕುಗಳು ಎದುರಾಗಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಸುರಯ್ಯ ಭಾನು, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿ ಸುರೇಶ್, ಕಾನೂನು ಸಲಹೆಗಾರ ನಾಗೇಂದ್ರ ಪ್ರಸಾದ್, ಸದಸ್ಯರಾದ ಪ್ರಮೋದ್ ಮುತ್ತಪ್ಪ, ಶೇಖ್ ಕಲೀಮುಲ್ಲಾ ಹೊರತುಪಡಿಸಿ ಉಳಿದ ಸದಸ್ಯರು, ಆರೋಗ್ಯಾಧಿಕಾರಿ ಉದಯಕುಮಾರ್, ಅಭಿಯಂತರ ಶ್ರೀದೇವಿ, ಸಿಬ್ಬಂದಿಗಳಾದ ನಂಜುಂಡ, ರಾಘವ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿಯ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ವಾರ್ಷಿಕೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಮಹಾಮಂಗಳಾರತಿ, ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ಸಂದರ್ಭ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಹಿಂದೂ ಅಗ್ನಿದಳ ವಿರಾಜಪೇಟೆ ವತಿಯಿಂದ ಪ್ರಥಮ ವರ್ಷದ ಕಾಲ್ಚೆಂಡು ಪಂದ್ಯಾಟ ಮುಂದಿನ ಜನವರಿ 15 ಮತ್ತು 16ರಂದು ವಿರಾಜಪೇಟೆ ನಗರದ ತಾಲೂಕು ಮೈದಾನದಲ್ಲಿ ನಡೆಯಲಿದೆ ಎಂದು ಹಿಂದೂ ಅಗ್ನಿದಳದ ಜಿಲ್ಲಾ ಸಂಚಾಲಕ ಟಿಪಿ ಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಿನೇಶ್ ನಾಯರ್ ಮಾತನಾಡಿ, ರಾಜ್ಯದ ಎಲ್ಲ ಹಿಂದೂ ಬಾಂಧವರು ಈ ಪಂದ್ಯಾಟದಲ್ಲಿ ಭಾಗವಹಿಸಬಹುದು ಮತ್ತು ಅತಿಥಿ ಆಟಗಾರರಾಗಿ 2 ಮಂದಿಯಿಂದ ಹೊರ ಜಿಲ್ಲೆಯ ಆಟಗಾರರಿಂದ ಹೊಂದಿಕೊಳ್ಳಬಹುದು. ಆದರೆ ಆಧಾರ್ ಕಾರ್ಡ್ ಕಡ್ಡಾಯ. ಮೊದಲ ಬಹುಮಾನ 30,000 ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 20,000 ಮತ್ತು ಆಕರ್ಷಕ ಟ್ರೋಫಿ ಮತ್ತು ವಿವಿಧ ಆಟಗಾರರಿಗೆ ಟ್ರೋಫಿ ಇರುತ್ತದೆ ಎಂದರು. ರಾಜ್ಯ ಮಟ್ಟದ ಪಂದ್ಯಾವಳಿಯಾಗಿದ್ದು ಹಾಗೂ 2 ಗೆಸ್ಟ್ ಅತಿಥಿ ಆಟಗಾರರನ್ನು ಪಡ್ಕೋಬಹುದು. ಅದು ಯಾವ ಸ್ಟೇಟ್ ಅಲ್ಲಿ ಯಾವ ಸ್ಟೇಟ್ ಅಂತ ಆದ್ರೂ ನೋ ಪ್ರಾಬ್ಲಮ್. 2 ಅತಿಥಿ ಆಟಗಾರರು ಹಾಗೂ ರಾಜ್ಯ ಮಟ್ಟ. ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ, ಒರಿಜಿನಲ್ ಇರುವಂತಹ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತಲುಪಿಸಬಹುದು. 2 ಅತಿಥಿ ಹಿಂದಿಗಳೇ ಆಗಿರ್ಬೇಕಾ, ಬೇರೆ 2 ಹಿಂದಿಗಳೇ ಆಗಿರ್ಬೇಕು. ಪ್ರಮುಖ ಆಕರ್ಷಣೆಗಳು ಹಾಗೆ ಯಾವ ತರದ ಏನಾದ್ರು ಮಾಡಿದ್ರೆ ಅಂದು ಬೆಳಿಗ್ಗೆ ಅಂದ್ರೆ ಶನಿವಾರ 15ನೇ ತಾರೀಕು ಬೆಳಿಗ್ಗೆ ಛದ್ಮಾವೇಶ, 16ರಂದು ಬೆಳಿಗ್ಗೆ ಸಂಜೆ ಹಿಂದೂ ಮಕ್ಕಳಿಗಾಗಿ ಛದ್ಮಾವೇಶ 8ರಿಂದ 12 ಗಂಟೆ, 8ರಿಂದ 12 ವರ್ಷದ. ಗೋಷ್ಠಿಯಲ್ಲಿ ಡಿಕೆ ಪ್ರಸನ್ನ, ಮನೋಜ್, ಕಿಶನ್, ಸುನಿಲ್, ಜನಾರ್ದನ, ಕುಮಾರ್ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಬುಧವಾರ 13 ಹೊಸ ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 1, ವಿರಾಜಪೇಟೆ ತಾಲೂಕಿನಲ್ಲಿ 7, ಸೋಮವಾರಪೇಟೆ ತಾಲೂಕಿನಲ್ಲಿ 5 ಹೊಸ ಕೋವಿಡ್-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿಂದ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 35,919 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ ಒಬ್ಬರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು, ಒಟ್ಟು 35,220 ಮಂದಿ ಗುಣಮುಖರಾಗಿದ್ದಾರೆ. ಇದುವರೆಗೆ ಒಟ್ಟು 438 ಮರಣ ಪ್ರಕರಣಗಳು ವರದಿಯಾಗಿದೆ. 261 ಸಕ್ರಿಯ ಪ್ರಕರಣಗಳಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 0.54% ಆಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಬಿಸಿ ಸತೀಶ್ ಅವರು ತಿಳಿಸಿದ್ದಾರೆ.